ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ಇವತ್ತು ನಾನು ನಿಮಗೆಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾರು ಅಂತಾರಲ್ಲ, ಇದನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೋಡಿರಿ. ಕಟ್ಟಿನ ಸಾರು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಅಂದ್ಕೊತೀನಿ. ಈ ಹಳ್ಳಿಯೊಳಗೆಲ್ಲ ಈ ಕಟ್ಟಿನ ಸಾರು ಒಬ್ಬಟ್ಟಿನ ಸಾರು ಸೂಪರಾಗಿ ಮಾಡ್ತಾರೆ ಫ್ರೆಂಡ್ಸ್ ಅಲ್ವಾ. ಇದನ್ನು ನಾನು ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ. ಇವಾಗ ಲಾಸ್ಟ್ ಟೈಮ್ ನಾನು ಕಡುಬು ಮಾಡೋದ್ರಲ್ಲಿ ತೋರಿಸಿದ್ದೆ. ನೀರಿಟ್ಕೊಂಡು ನೀರು ಕುದ್ದಾದ್ಮೇಲೆ ನಾವು ಬೇಳೆನ ತೊಳೆದಿಟ್ಕೊಂಡಿರೋ ಬೇಳೆನ ಹಾಕಿ ಚೆನ್ನಾಗಿ ಕುದಿಸಿ ಅದರಿಂದ ಬರೋ ಕಟ್ ಅಂತಾರಲ್ರಿ, ಅದನ್ನು ನಾವು ಬಸ್ಕೋಬೇಕು. ಒಂದು ಸ್ವಲ್ಪನೂ ಬೇಳೆಯಲ್ಲಿ ಕಟ್ ಇರಲಾರ್ದಂಗೆ ಸೈಡಿಗೆ ಬಸ್ಕೋಬೇಕು. ಈ ಕಟ್ಟಿಂದನೇ ನೋಡಿ ನಾವು ಇವತ್ತು ಕಟ್ಟಿನ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪನೂ ನೀರು ಇಲ್ದಂಗೆ ನಾವು ಚೆನ್ನಾಗಿ ಬಸ್ಕೊಂಡು ಇದಕ್ಕೆ ಒಂದು ಈಗ ಮಸಾಲೆ ಮಾಡ್ಕೊಂಬರೋಣ. ಇದನ್ನು ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಭಾಳ ಏನು ಇಂಗ್ರೀಡಿಯೆಂಟ್ ಹಾಕ್ತಾ ಇಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ ಆಗಿ ಒಂದು ಸೂಪರ್ ಆಗಿರೋ ಕಟ್ಟಿನ ಸಾರನ್ನ ಮಾಡ್ತಾಯಿದ್ದೀನಿ. ನಾನೊಂದು ಡಿಫ್ರೆಂಟ್ ಆಗಿರೋ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಬರೋದು ತಿಳಿಸ್ರಿ, ಅಥವಾ ಇದೇ ಥರನೇ ಮಾಡ್ತೀರಾ ಅನ್ನೋದಿದ್ರೂ ನನಗೆ ಕಮೆಂಟ್ಸಲ್ಲಿ ಬರೋದು ತಿಳಿಸಿ ಫ್ರೆಂಡ್ಸ್. ಇವಾಗ ನೋಡಿರಿ, ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಇವಾಗ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 7ರಿಂದ 8 ಹಸಿಮೆಣ್ಸಿನ್ಕಾಯಿನೂ 1ರಲ್ಲಿ 2 ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವನ್ನ ಎರಡನ್ನೂ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟು ಮಾಡ್ಕೋಬೇಕಷ್ಟೇ. ಮತ್ತೇನಿಲ್ಲ, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀನಿ ಅಂತ ಹೇಳಿದರೆ ಸಾರು ಜಾಸ್ತಿ ಮಾಡ್ಬೋದು. ಇವಾಗ ನಾನು ತೋರಿಸ್ತಾ ಇರೋದು ಒಂದು 5ರಿಂದ 6 ಜನಕ್ಕೆ ಆರಾಮಾಗಿ ಮಾಡ್ಕೋಬೋದು. ಇವಾಗ ಫ್ರೆಶ್ ಕೋಕೋನಟ್ ಅಂದರೆ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲಲ್ಲಿ ಫ್ರೆಂಡ್ಸ್, ಅದಕ್ಕಿಂತ ಅರ್ಧ ಬಟ್ಲಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಭಾಳ ಕೊಬ್ಬರಿ ಹಾಕ್ಕೊಂಡ್ರೂ ಚೆನ್ನಾಗಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಇಷ್ಟು ಕೊಬ್ಬರಿ ಹಾಕ್ಕೊಂಡೀನಿ, ಸಣ್ಣಾಗಿ ಪೀಸ್ ಮಾಡಿ. ಆಮೇಲೆ ಸ್ವಲ್ಪ ಜೀರಿಗೆ, 1 ಸ್ಪೂನ್ನಷ್ಟು ಜೀರಿಗೆನೂ ಹಾಕ್ಕೊಂಡೇನಿ ರೀ. ಇವಾಗ ನೋಡಿ, ನಾವು ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಫುಲ್ಲು ಫ್ರೈ ಮಾಡ್ಕೊಂಡಾದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು. ಆಫ್ ಮಾಡಿ ಇವಾಗ ಬಿಸಿ ಇರುತ್ತಲ್ರಿ, ಅದರಲ್ಲಿ ಕೊಬ್ಬರಿ ಮತ್ತು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಆಫ್ ಮಾಡಿ ಮಾಡ್ಕೋಬೇಕು, ಇಲ್ಲಾಂದರೆ ಇದ್ರದ್ದೆಲ್ಲ ಸ್ಮೆಲ್ಲು ಹೋಗಿ ಇದು ಅಂದರೆ ಮಸಾಲೆ ಘಮ ಪರಿಮಳ ಹೋಗಿಬಿಡ್ತೈತ್ರಿ. ಹಾಗಾಗಿ ಆಫ್ ಮಾಡಿ ಸ್ವಲ್ಪನೇ ಬಿಸಿ ಇರುತ್ತಲ್ರಿ ಅದರಲ್ಲೇ ಫ್ರೈ ಆಗುತ್ತೆ. ಇವಾಗ ನಾನು ಇದೇನೆಂದರೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಹಾಕ್ಕೊಂಡು ನೋಡಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಮೊದಲೇ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಅದರದ್ದೆಲ್ಲ ಸ್ಮೆಲ್ ಹೋಗಿಬಿಡ್ತೈತ್ರಿ. ಅಂದ್ರೆ ಬೆಳ್ಳುಳ್ಳಿ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಜೀರಿಗೆ ಆಗಿರ್ಬೋದು, ಇದ್ರದ್ದೆಲ್ಲ ಸ್ಮೆಲ್ ಹೋಗಿಬಿಡ್ತೈತಿ. ಹಾಗಾಗಿ ಆಫ್ ಮಾಡಿಕೊಂಡು ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಕಟ್ಟು ಬಸ್ಕೊಂಡಿದ್ವಲ್ರಿ, ಅದನ್ನು ಇವಾಗ ಬಿಸಿ ಮಾಡೋಕ್ಕಿಟ್ಟಿನಿ. ಈ ಕಟ್ಟಿನೊಂದಿಗೆ ನಾವು ಎಲ್ಲ ಇಂಗ್ರೀಡಿಯೆಂಟ್ನೂ ಹಾಕ್ಕೊಳ್ಳೋಣ. ಅದು ಏನಪ್ಪ ಅಂತ ಹೇಳಿದರೆ, ಫಸ್ಟು ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಮಿಸ್ ಆಗಿದೆ ಫ್ರೆಂಡ್ಸ್, ಯಾರು ಬೇಜಾರು ಮಾಡ್ಕೋಬೇಡಿ. ಏನಂದರೆ ಒಂದು 3 ಟೊಮೆಟೊನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಜಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಇಟ್ಟು ಟೊಮೆಟೊನ ಸ್ಮ್ಯಾಶ್ ಮಾಡಿ ತೊಗೊಂಡಿನಿ ಅಷ್ಟೇ. ಇಲ್ಲಪ್ಪ ಬೇಡ ಅಂದರೆ ನೀವು ಟೊಮೆಟೊನ ಮಿಕ್ಸಿ ಮಾಡಿ ಆದರೂ ಹಾಕ್ಕೋಬೋದು. ಇಲ್ಲ ಅಂದರೆ ಇವಾಗ ನಾನು ಮಸಾಲೆ ಮಾಡ್ಕೊಂಡಿಟ್ಕೊಂಡಿದ್ನಲ್ರಿ, ಆ ಮಸಾಲೆಯಲ್ಲೇ ಹಾಕಿ ಫ್ರೈ ಮಾಡಿ ನೀವು ಅದರಲ್ಲೇ ಮಿಕ್ಸರನ್ನು ಮಾಡ್ಕೋಬೋದು. ನಾನು ಆ ಥರ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಜಸ್ಟ್ ನಾನು ಒಂದು ಬೇರೆ ಪಾತ್ರೆಯಲ್ಲಿ ಇಟ್ಕೊಂಡು ಸ್ಮ್ಯಾಶ್ ಮಾಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿರಿ ಕುದಿ ಬರ್ತಾ ಇದೆ. ಈ ಥರ ಚೆನ್ನಾಗಿ ಕುದಿ ಬಂದಾದಮೇಲೆ ನೆಕ್ಸ್ಟ್ ಈಗ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸನ ನೆನೆ ಇಟ್ಕೊಂಡಿದ್ದೆ ರೀ, ಅದನ್ನು ಕೂಡ ಹಾಕ್ಕೊಂಡಿನಿ. ಭಾಳ ಏನು ಹಾಕ್ಕೋಬೇಡ್ರಿ, ಯಾಕಂದರೆ ನಾನು ಟೊಮೆಟೊನೂ ಹಾಕ್ಕೊಂಡಿರ್ತೀನಲ್ಲ, ಹಾಗಾಗಿ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕ್ಕೋಬೇಕು. ಇದು ಹೂರ್ಣ ರೀ, ನಾವು ಕಡುಬಿಗಂತ ಹೂರ್ಣ ರುಬ್ಬಿ ಇಟ್ಕೊಂಡಿದ್ವಲ್ರಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹೂರ್ಣ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಈ ಸಾರು. ಹಾಗಾಗಿ ನಾನು ಯಾವಾಗಲೂ ಈ ಹೂರ್ಣನ ಸ್ವಲ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನೀವು ಯಾರು ಹಾಕ್ಕೊಳ್ತೀರಾ ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಪ್ಪ ಹೂರ್ಣ ಇಲ್ಲಪ್ಪ ಅಂತ ಹೇಳಿದರೆ ಬೆಲ್ಲನೂ ಕೂಡ ಹಾಕ್ಕೋಬೋದು.
ಈ ಥರ ಹೂರಣ ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿರಿ. ಇದೆಲ್ಲ ಹಾಕಿದ್ಮೇಲೆ ಮತ್ತೊಂದು ಕುದಿಸ್ಕೋಬೇಕು. ನೆಕ್ಸ್ಟು ಏನು ಹಾಕೋಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅರಿಶಿನ ಪುಡಿ ಎಲ್ಲ ಅಂದರೆ ಅಡುಗೆಗೆ ಮೇನಾಗಿ ಬೇಕೇ ಬೇಕು, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು. ಇವಾಗ ನೋಡಿ ಆವಾಗಲೇ ನಾವು ಗ್ರೈಂಡ್ ಮಾಡಿ ಅಂದರೆ ಮಸಾಲೆ ಎಲ್ಲ ಫ್ರೈ ಮಾಡಿ ಅದು ತಣ್ಣಗಾದ್ಮೇಲೆ ಈ ಥರ ಮಿಕ್ಸಿ ಮಾಡಿ ಇಟ್ಕೋಬೇಕು. ಭಾಳ ಏನು ಸಣ್ಣ ಮಾಡ್ಕೋಬೇಡ್ರಿ, ತರಿಯಾಗಿ ಮಾಡಿದರೆ ಸಾಕು. ಈ ಮಸಾಲೆನೂ ಕೂಡ ಈ ಕಟ್ಟಿಗೆ ಹಾಕ್ಕೋಬೇಕು. ಈ ಎಲ್ಲನೂ ಇಂಗ್ರೀಡಿಯೆಂಟ್ ಹಾಕಿ ಒಂದ್ಸಲ ಕುದಿಸಿ ಇದಕ್ಕೆ ಒಗ್ಗರಣೆ ಕೊಡಬೇಕು ಅಷ್ಟೇ ಫ್ರೆಂಡ್ಸ್. ಸಿಂಪಲ್ ಅಂದರೆ ಸಿಂಪಲ್ಲು, ತುಂಬ ಏನಂದರೆ ಏನೂ ಹಾಕ್ತಾಯಿಲ್ಲ ನನ್ನ ಮಸಾಲೆ ಪದಾರ್ಥಗಳನ್ನು, ಇಷ್ಟೇ ಹಾಕ್ಕೊಂಡು ನಾವು ಮಾಡ್ಕೋಬೋದು. ಒಂದು ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಂದರೆ ನೀವು ಒಂದು ಸ್ವಲ್ಪ ಧನಿಯಾ ಪುಡಿನೂ ಹಾಕೋಬೋದ್ರಿ, ನಾನು ಹಾಕ್ತಾಯಿಲ್ಲ, ನೀವು ಕೂಡ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಾಗುತ್ತೆ. ಇವಾಗ ನೋಡಿರಿ ಎಲ್ಲ ಮಸಾಲೆ ಎಲ್ಲ ಹಾಕಿ ನಾನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಈ ಕಟ್ಟಿನ ಸಾರು ಎಷ್ಟು ಕುದೀತದಲ್ರಿ ಅಷ್ಟು ಟೇಸ್ಟಾಗಿರುತ್ತೆ. ಇವಾಗ ನೋಡಿರಿ ಇದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಕೊಡೋಣ. ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಕೂಡ ಭಾಳ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಗ್ಗರಣೆಗೆ. ಸಾರು ಒಗ್ಗರಣೆಗೆ ಅಂದರೆ ಆಲ್ಮೋಸ್ಟ್ ಕಡಿಮೆನೇ ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು 2-3 ಟೇಬಲ್ ಚಮಚದಷ್ಟು ಹಾಕ್ಕೊಂಡೀನಿ. ಇವಾಗ ಸ್ವಲ್ಪ ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡೇನ್ರಿ. ಇದು ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಒಂದು ಅಥವಾ 2 ಅಂದರೆ ಒಣ ಮೆಣಸಿನ್ಕಾಯಿ ಮುರಿದು, ಕೆಂಪು ಮೆಣಸಿನ್ಕಾಯಿ ಮುರಿದು ಹಾಕ್ಕೋಬೋದ್ರಿ. ನಾನು ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ, ಅದು ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈ ಕಟ್ಟಿನ ಸಾರಲ್ಲೇ ಫ್ರೆಂಡ್ಸ್ ತುಂಬ ವೆರೈಟಿಯಾಗಿ ಮಾಡ್ತಾರೆ. ನಾನೀಗ ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮು ಇನ್ನೊಂದು ಥರ ಮಾಡಿನೂ ತೋರಿಸ್ತೀನಿ. ಎಲ್ಲ ಕಟ್ಟಿನ ಸಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಈ ಒಗ್ಗರಣೆ ಕೊಟ್ಟಿದ್ದೀನಿ. ಒಗ್ಗರಣೆ ಕೊಟ್ಟಾದಮೇಲೆ ಒಂದು ಸಲ ಕೈ ಆಡಿಸ್ಕೊಂಡ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದೆಲ್ಲ ಕುದಿ ಬರ್ತಾ ಇದೆ ರೀ. ಇವಾಗ ನೋಡ್ರಿ ನಾವು ಲಾಸ್ಟ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಏನಪ್ಪ ಅಂತ ಹೇಳಿದರೆ ಉಪ್ಪು ಇವಾಗ ನೋಡ್ರಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಲಾಸ್ಟಿಗೆ ಉಪ್ಪು ಹಾಕ್ಕೊಂಡು ಟೇಸ್ಟ್ ನೋಡ್ರಿ. ನೀವು ನೋಡ್ರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಘಮ ಪರಿಮಳ ಬರ್ತಾ ಇದೆ ಈ ಕಟ್ಟಿನ ಸಾರು. ಇದು ಒಂದು ಸಾಂಪ್ರದಾಯಿಕ ಒಂದು ಅಡುಗೆ ಅಥವಾ ಸಾರು ಅಂತಲೇ ಹೇಳ್ಬೋದು. ನಮ್ಮ ಹಬ್ಬಗಳೆಲ್ಲ ಬಂದುಬಿಟ್ರೆ ಕಡುಬು ಹೋಳಿಗೆ ಜೊತೆ ಕಟ್ಟಿನ ಸಾರು ಇರಲೇಬೇಕು ಅಲ್ವಾ ಫ್ರೆಂಡ್ಸ್? ನೀವು ಕೂಡ ಇದೇ ಥರ ಮಾಡ್ತೀರಾ ನೋಡಿ ಫ್ರೆಂಡ್ಸ್. ಇವಾಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಿಮಗೆ ಯಾವ ಥರ ಬೇಕೋ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಲಾಸ್ಟಿಗೆ ಒಂದು ಸ್ವಲ್ಪ ಸ್ವೀಟ್ ಕಡಿಮೆ ಆಗಿತ್ತು ಅಂತೇಳಿ ನಾನು ಸ್ವಲ್ಪ ಮತ್ತು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಕಟ್ಟಿನ ಸಾರು ಅಂದರೆ ಹುಳಿ ಬೆಲ್ಲ ಇರಲೇಬೇಕು. ನಮ್ಮ ಉತ್ತರ ಕರ್ನಾಟಕ ಅಡುಗೆಗಳಿಗೆ ಹುಳಿ ಬೆಲ್ಲ ಇರ್ತೇನೆ ಅಡುಗೆನೇ ಆಗೋದೇ ಇಲ್ಲ ಸಾಂಪ್ರದಾಯಿಕವಾಗಿ ಹಬ್ಬ ಹರಿದಿನಗಳಲ್ಲಿ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡೆ. ಇವಾಗ ಮಿಕ್ಸ್ ಮಾಡಿ ಒಂದು ಕುದ್ರೆ ಮುಗೀತು ನೋಡಿ ಫ್ರೆಂಡ್ಸ್. ಸೂಪರ್ ಟೇಸ್ಟಿಯಾಗಿ ಒಂದು ಒಳ್ಳೆ ರುಚಿಯಾದ ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಈ ಟೇಸ್ಟಿಯಾದ ಕಟ್ಟಿನ ಸಾರು ಮನೆಯಲ್ಲೇ ಮಾಡ್ಕೊಳ್ಳಿ ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಬರುತ್ತೆ. ಸೊ ಅದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇನೆ ನೋಡಿ, ನಿಮಗೂ ಕೂಡ ಒಳ್ಳೊಳ್ಳೆ ಟ್ರಿಕ್ಸು ಗೊತ್ತಾಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.